ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ. ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು. ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡದಂತೆ. ಕಷ್ಟ ಕಾಲದಲ್ಲಿ ಇವೇ ನಮಗೆ ಸಹಾಯಕ್ಕೆ ಬರುತ್ತೆ. ಯಾರಾದರೂ ನಿಮ್ಮನ್ನ ಗೌರವ ಕೊಟ್ಟು ಮಾತಾಡ್ಸಿದ್ರೆ ನೀವು ಸಹ ಅವರನ್ನು ಗೌರವಿಸಿ ಮಾತಾಡಿ. ಅವರು ನಿಮ್ಮೊಂದಿಗೆ ಅಗೌರವದಿಂದ ಏನಾದರೂ ನಡ್ಕೊಂಡ್ರೆ ಆಗಲೂ ಕೂಡ ನೀವು ಅವರನ್ನು ಗೌರವಿಸಿ. ಯಾಕಂದರೆ ಅವ್ರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನು ನೀವ್ಯಾಕೆ ಕಳ್ಕೊತೀರಾ? ಯಾವಾಗೆಲ್ಲ ಸತ್ಯ ಮತ್ತು ಅಸತ್ಯದ ಮಧ್ಯೆ ಸಂಘರ್ಷ ಉಂಟಾಗುತ್ತೋ ಸತ್ಯ ಯಾವತ್ತಿಗೂ ಒಂಟಿಯಾಗೇ ನಿಲ್ಲತ್ತೆ. ಅಸತ್ಯದ ಜೊತೆಗೆ ಜನಸಾಗರವೇ ಇರುತ್ತದೆ. ಆದರೆ ಅಸತ್ಯದ ಎದುರು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಇದೇ ನಿಶ್ಚಿತ. ನೀತಿಯನ್ನು ಬಲ್ಲವನು ತನಗೆ ಅನುಕೂಲವಲ್ಲದ ಕಾಲದಲ್ಲಿ ಆಮೆಯಂತೆ ಮುದುಡಿ ಕುಳಿತುಕೊಳ್ಳಬೇಕು. ಏಟುಗಳನ್ನು ಸಹ ಸಹಿಸಿಕೊಳ್ಳಬೇಕು. ಸರಿಯಾದ ಕಾಲ ಬಂದಾಗ ಕ್ರೂರ ಸರ್ಪದಂತೆ ಎದ್ದು ನಿಲ್ಲಬೇಕು. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆಗಳು ಹೀಗಿರುತ್ತದೆ: ನನಗೆ ಬಂದಂತಹ ದುಃಖವಾಗಲಿ, ನೋವಾಗಲಿ, ನಿರಾಸೆಗಳಾಗಲಿ ಬೇರೆ ಯಾರಿಗೂ ಬಾರದೇ ಇರಲಿ ಅಂತ. ಹಾಗೆ ನನಗೆ ಸಿಕ್ಕಿರುವಂತಹ ಸುಖ, ಸಂತೋಷ, ಗೆಲುವು, ನೆಮ್ಮದಿ, ಹಣ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಬೇಡಿಕೊಳ್ಳುತ್ತಾರೆ. 1,00,000ಕ್ಕೆ 1 ರೂಪಾಯಿ ಕಡಿಮೆ ಆದರೂ ಅದು ಲಕ್ಷ ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಸಂಬಂಧದಲ್ಲಿ ಪ್ರೀತಿ, ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ ಆ ಬದುಕು ಪೂರ್ಣ ಅಂತ ಅನಿಸಿಕೊಳ್ಳೋದಿಲ್ಲ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ನಿಜಕ್ಕೂ ಅಸಾಧ್ಯವಾಗುತ್ತದೆ. ತಪ್ಪಾಗಲಿ ಸರಿಯಾಗಲಿ ಹೆಜ್ಜೆಯನ್ನು ಹಾಕಿ ನೋಡಬೇಕು. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ. ಒಂದು ವೇಳೆ ಸೋತರೂ ಮುಂದೆ ನೀವು ಏನು ಮಾಡಬೇಕೆನ್ನುವಂತಹ ಪಾಠ ಕಲಿಸುತ್ತದೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ತಿರಸ್ಕಾರಗಳು, ನಿರಾಸೆಗಳು ಇವುಗಳೆಲ್ಲ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳಾಗಿರುತ್ತೆ. ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸೇನಾದರೂ ದುರ್ಬಲವಾಗಿದ್ದರೆ ಆ ಸಮಯದಲ್ಲಿ ನಿಮಗೆ ಸನ್ನಿವೇಶಗಳೇ ಸಮಸ್ಯೆಗಳಾಗಿ ಪರಿವರ್ತನೆಯಾಗತ್ತೆ. ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಸವಾಲುಗಳಾಗತ್ತೆ. ಮನಸ್ಸು ಪ್ರಬಲವಾಗಿದ್ದಾಗ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗತ್ತೆ. ಇದೇ ಜೀವನ. ಓ ಮನುಷ್ಯ, ದೇಹ ಪೋಷಣೆಗಾಗೆಂದು 3 ಹೊತ್ತು ತಿನ್ನುತ್ತಿರುವೆ. ಆತ್ಮ ಪೋಷಣೆಗಾಗಿ ಏನು ಮಾಡುತ್ತಿದ್ದೀಯಾ? 1 ಹೊತ್ತಾದರೂ ಧ್ಯಾನ ಮಾಡು. ಆಗ ನಿನಗೆ ನಿನ್ನ ಆತ್ಮಕ್ಕೆ ಬೇಕಾದ ರಕ್ಷಣೆಯನ್ನು ನಾನು ಕೊಡುತ್ತೇನೆ ಅಂತ ಭಗವಂತ ಹೇಳುತ್ತಾನೆ. ನಿಮಗೇನಾದರೂ ನಿಮ್ಮ ಆತ್ಮರಕ್ಷಣೆಗೆ ಧ್ಯಾನ ಮಾಡುವ ಇಚ್ಛೆ ಇದ್ದರೆ ಮಾಡಿ, ಖಂಡಿತ ಒಳ್ಳೆಯದು. ಆ ಸಮಯದಲ್ಲಿ ಓಂ ನಮೋ ನಾರಾಯಣಾಯ ಎನ್ನುವಂತಹ ಮಂತ್ರ ಹೇಳಿ. ಇದು ತುಂಬ ಪವರ್ಫುಲ್ ಮಂತ್ರ. ಇದನ್ನು ಯಾರು ಹೇಳ್ತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಕೆಟ್ಟದಾಗೋದಿಲ್ವಂತೆ. ಇಂದಿನಿಂದಾನೇ, ಈಗಲಿಂದಾನೇ ಪ್ರಾರಂಭ ಮಾಡಿ. ನಿಮ್ಮನ್ನು ನೀವು ಬಲಹೀನ ಅಂತ ಭಾವಿಸೋದು ತುಂಬ ದೊಡ್ಡ ತಪ್ಪು, ಮತ್ತು ಅದು ದೊಡ್ಡ ಪಾಪ, ಗೊತ್ತಾ? ಯಾಕಂದರೆ ನೀವು ಬಿದ್ದು ಹೋಗಿದ್ರೆ ಎದ್ದು ನಿಲ್ಲೋಕೆ ಪ್ರಯತ್ನ ಮಾಡಿ, ಹೋರಾಡಿ, ಸಂಪೂರ್ಣವಾದ ನಿಷ್ಠೆಯಿಂದ ನಿಮ್ಮ ಕರ್ತವ್ಯ ಮತ್ತು ಕರ್ಮವನ್ನು ಮಾಡಿ ನಿಭಾಯಿಸಿ. ಉಳಿದಿರೋ ಎಲ್ಲವನ್ನ ಆ ಭಗವಂತನಿಗೆ ಬಿಟ್ಟುಬಿಡಿ. ಮೋಸ ಹೋದೆ ಅಂತ ದುಃಖ ಪಡೋದು, ಭಗವಂತನಿಗೆ ನಂಬಿದವರಿಗೆ ಮೋಸವಾದಾಗ ಭಗವಂತನೇ ಅದಕ್ಕೆ ಉತ್ತರ ಕೊಡ್ತಾನೆ. ಮೋಸ ಮಾಡಿದವ್ರಿಗೆ ಮೋಸ ಮಾಡೋಕೆ ಭಗವಂತನೂ ಕೂಡ ಯಾರನ್ನಾದರೂ ಸೃಷ್ಟಿ ಮಾಡಿರ್ತಾನೆ. ಸಮಯ ಸಂದರ್ಭ ಅನ್ನೋದು ನೋಡಿಕೊಂಡು ಅದು ತನ್ನ ಕರ್ಮದ ಫಲವನ್ನು ನೀಡುತ್ತೆ. ಭರವಸೆ ಅನ್ನೋದು ಸಮಸ್ಯೆಗಳೇ ಇರುವುದಿಲ್ಲ ಅನ್ನೋ ಸೋಗಲ್ಲ. ಬದುಕಿನಲ್ಲಿ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬಾರದು. ಭರವಸೆಗಳೆಂದರೆ ನೋವನ್ನು ಮರೆತು ಕಷ್ಟಗಳಿಂದ ಹೊರಗಡೆ ಬರಲು, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಲು ಸ್ಫೂರ್ತಿ ತುಂಬುವ ಆಶಾ ಕಿರಣವಾಗಿರುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿ ಆಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗತ್ತೆ.
ದ್ವೇಷ ಅನ್ನೋದು ನಮ್ಮ ಹೆಗಲೇರಿದ ಭಾರದ ಚೀಲವಿದ್ದಂತೆ. ನೀವು ದ್ವೇಷವನ್ನು ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಾ? ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈಚಾಚಿ ಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗುತ್ತದೆ. ಆದ್ದರಿಂದ ಯಾರನ್ನು ಅವಮಾನ ಮಾಡಬಾರದು, ಕೀಳಾಗಿ ಕಾಣಬಾರದು. ನೀವು ಶಕ್ತಿಶಾಲಿಗಳೇ ಆಗಿರಬಹುದು, ಆದರೆ ಸಮಯ ಅನ್ನೋದು ನಿಮಗಿಂತಲೂ ತುಂಬ ಶಕ್ತಿಶಾಲಿ ಅನ್ನುವುದು ನೆನಪಿರಲಿ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾದ ಮೂರ್ತಿಯಾಗುತ್ತದೆ, ಆದರೆ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟುಗಳು ಮನುಷ್ಯನನ್ನು ಕಲ್ಲಾಗಿಸುತ್ತದೆ. ಯಾರು ತಮ್ಮ ಮಾತಿನ ಬಗ್ಗೆ ದೃಢವಾಗಿರುತ್ತಾರೋ, ತಮ್ಮ ಮನಸ್ಸಿನ ಮಾತನ್ನು ಕೇಳುತ್ತಾರೋ, ಅವರು ಅದನ್ನೇ ಮಾಡುತ್ತಾರೆ. ಅವರು ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಇರುತ್ತಾರೆ. ಯಾರು ಬೇರೆಯವರು ಹೇಳಿದ್ದನ್ನು ಕೇಳುತ್ತಾರೋ, ಯಾವಾಗ ಯೋಚನೆ ಮಾಡುವುದಿಲ್ಲವೋ, ಅವರು ಬಂಧಿಯಾಗಿ ಬಿಡುತ್ತಾರೆ. ಯಾರಿಗೂ ದುಃಖವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟಿರುವ ಯಾವುದೇ ವಸ್ತುವಾಗಲಿ ಮುಂದಿನ ದಿನಗಳಲ್ಲಿ 1000 ಪಟ್ಟು ಹೆಚ್ಚಾಗಿ ನಿಮಗೆ ಮರಳಿ ಬರುತ್ತದೆ. ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳುವುದು ಅಲ್ಲ, ಅಥವಾ ತೋರಿಸಿಕೊಳ್ಳುವುದೂ ಅಲ್ಲ. ನಾವು ಆಡುವ ಒಳ್ಳೆ ಮಾತು ಹಾಗೂ ಮಾಡುವ ಒಳ್ಳೆ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು. ಅದೇ ನಿಜವಾದ ಯೋಗ್ಯತೆ. ಪ್ರೀತಿ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು. ಕೋಪವೇ ಮನುಷ್ಯನ ದೊಡ್ಡ ಶತ್ರು. ಕೋಪದಿಂದ ಯಾವುದೇ ಒಬ್ಬ ವ್ಯಕ್ತಿ ಇಂದ್ರಿಯಗಳ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತಾನೆ. ಕೋಪದಲ್ಲಿ ಕತ್ತರಿಸಿಕೊಂಡ ಮೂಗು ಮತ್ತೆ ಬಾರದು ಎಂಬಂತೆ ಆತ ಕೋಪದಲ್ಲಿದ್ದಾಗ ಯಾವ ಕೆಲಸ ಮಾಡುತ್ತಿದ್ದೇನೆಂಬುದು ಆತನ ಅರಿವಿಗೆ ಬರುವುದಿಲ್ಲ. ಆದ್ದರಿಂದ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು. ಸಿಗದೇ ಇರುವುದನ್ನು ಜಾಸ್ತಿ ಚಿಂತಿಸಿ ಕೊರಗಬಾರದು. ಸಿಗದದ್ದು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈಜಾರಿಯೂ ಹೋಗಬಹುದು. ಇಂದು ಸಿಕ್ಕದ್ದು ನಾಳೆ ಒಲಿದು ಬರಲೂಬಹುದು. ಯೋಗವಿದ್ದಂತೆ ಭೋಗವೂ ಇರುತ್ತದೆ. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬಾರದು, ಯಾರನ್ನು ಅತಿಯಾಗಿ ದ್ವೇಷವೂ ಮಾಡಬಾರದು. ಯಾರು ಯಾವಾಗ ಸ್ನೇಹಿತರಾಗುತ್ತಾರೆ, ಯಾರು ಯಾವಾಗ ಶತ್ರುಗಳಾಗುತ್ತಾರೆಂದು ಹೇಳಲು ಅಸಾಧ್ಯ. ಜೀವನ ಇರುವುದು ಕೇವಲ 2 ದಿನ. ಒಂದು ನಿಮ್ಮ ಪರವಾದ ದಿನ, ಇನ್ನೊಂದು ನಿಮ್ಮ ವಿರುದ್ಧವಾದ ದಿನ ಅನ್ನುವುದನ್ನು ಮರೆಯಬೇಡಿ. ದಾರಿ ಕಾಣಿಸುತ್ತಿಲ್ಲ ಅಂತ ದೇವರನ್ನೇ ದೂರಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಾ ಇರಬಹುದಲ್ಲವೇ? ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ. ಸತ್ಯದ ಜೊತೆಯಲ್ಲಿ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ಕೆಟ್ಟವರು ಕೆಟ್ಟದ್ದನ್ನು ಮಾಡಿದರೆ ಅದು ಸರ್ವೇ ಸಾಮಾನ್ಯ. ಆದರೆ ಒಳ್ಳೆಯವರನ್ನು ಕಾಪಾಡಲು ಭಗವಂತ ಸಿದ್ಧನಾಗಿರುತ್ತಾನೆ. ಒಳ್ಳೆಯವರು ಒಂದು ವೇಳೆ ತಿರುಗಿ ಬಿದ್ದರೆ ಪರಿಸ್ಥಿತಿ ಭಯಂಕರವಾಗಿರುತ್ತದೆ. ಏಕೆಂದರೆ ಆವಾಗಲೂ ನಾನು ಅವರ ಜೊತೆಯಲ್ಲೇ ಇರುತ್ತೇನೆ. ಭಗವಂತ ಒಳ್ಳೆಯವರ ಕೈ ಯಾವತ್ತೂ ಬಿಡೋದಿಲ್ಲ. ಸ್ನೇಹಿತರೆ, ಈ ಅತ್ಯದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅದ್ಭುತ ವಿಚಾರಗಳೊಂದಿಗೆ, ಅತ್ಯದ್ಭುತ ಸಂದೇಶಗಳೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.